ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ನೋಡಿ, ಒಂದು 3 ಡೇಸ್ ಬ್ಯಾಕು ಒಂದು ರೆಸ್ಪಿರೇಟರಿ ಪ್ರಾಬ್ಲಮ್ಗೆ ಇಂಗ್ಲೀಷ್ ಮೆಡಿಸಿನ್ ಹೇಳಿದ್ದೆ, ನಾಟಿ ಮೆಡಿಸಿನ್ ಹೇಳಿದ್ದೆ. ಇವಾಗ ನಮ್ಮ ಮನೇಲಿ ಇನ್ನೊಂದು ಅಕ್ಕಿಗೆ ಕೋಲ್ಡ್ ಆಗಿಬಿಟ್ಟಿದೆ, ತುಂಬ ಕೋಲ್ಡ್ ಆಗಿ ಕಫ ಆಗೋಗಿದೆ, ಗಂಟ್ಲೆಲ್ಲ ಕ್ಯಾಂಕರು ಬೆಳ್ಳಗೆ ಆಗೋಗಿದೆ. ನೋಡಿ ಇಲ್ಲಿ ತೋರಿಸ್ತೀನಿ. ಮೂಗನ್ನ ಒತ್ತಿದ್ರೆ ಮೂಗಿಂದ ನೋಡಿ ಅಲ್ಲಿ ನೀಟಾಗಿ ಸ್ವಲ್ಪ ಫ್ಯೂಸ್ ಮಾಡ್ಕೊಂಡು ನೋಡಿ ಕಫ ಥರ ಕೊಣ್ಣೆ ಆಚೆ ಬರ್ತಾಯಿದೆ. ಊಟ ತಿನ್ಬಿಟ್ಟಿತ್ತು, ಗಂಟ್ಲೆಲ್ಲ ಹುಣ್ಣು, ಆಮೇಲೆ ಫುಲ್ಲು ವೈಟ್ ಮೋಷನ್ನು, ತುಂಬ ಸಿವಿಯರ್ ಕಂಡೀಷನ್ಗೆ ಹೋಗ್ಬಿಟ್ಟಿತ್ತು. ಇದನ್ನು ನಾನು ಯಾವ ರೀತಿ ಟ್ರೀಟ್ ಮಾಡಿದೆ ಅಂತ ಹೇಳ್ತೀನಿ. ಇದಕ್ಕೆ ನಾನು ಬಳಸಿದ್ದು ನಾರ್ಮೆಟ್ ಸಿರಪ್ಪು. ಬೆಳಗ್ಗೆ 4 ಡ್ರಾಪ್ ಹಾಕಿದೆ, ಸಾಯಂಕಾಲ 4 ಡ್ರಾಪ್ ಹಾಕಿದೆ. ಆಮೇಲೆ ಕ್ಯಾಂಕರೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಬೆಳಗ್ಗೆ 1/4 ಭಾಗ ಅಜಿಥ್ರೊಮೈಸಿನ್ನು 250 mgದು, ಸಂಜೆ 1/4 ಭಾಗ ಅಜಿಥ್ರೊಮೈಸಿನ್ 250 mgದು ಹಾಕ್ಕೊಂಡು, ಇವಿಯಾನ್ ಮಾತ್ರೆ ಒಂದು 200 mgದು ನೈಟ್ ಟೈಮ್ ಒಂದೊಂದು ಹಾಕ್ಕೊಂಡು ರಾಗಿ ಗಂಜಿ ಕುಡಿಸ್ಕೊಂಬಂದೆ. 3ನೇ ದಿನ ರಿಸಲ್ಟು ನೋಡಿ, ಫುಲ್ ಗಂಟ್ಲೆಲ್ಲ ಕ್ಲೀನಾಗಿದೆ. ಒಳಗಡೆ ವೈಟ್ ಕ್ಯಾಂಕರ್ ಥರ ಬಂದಿದ್ದು ಇದೆಲ್ಲ ಮೊದಲು ಬಾಯೇ ಮುಚ್ಚೋಕ್ಕಾಗ್ತಾಯಿರಲಿಲ್ಲ, ಅರ್ಧ ಬಾಯಿ ತೆಕ್ಕೊಂಡೇ ಇರೋದು, ಅಷ್ಟು ದಪ್ಪ ಊದೋಗಿತ್ತು ಎಲ್ಲ. ಈಗ ಕ್ಲೀನಾಗಿ ತಲೆ ಊತ ಎಲ್ಲ ಇಳ್ದೋಗಿ ನೀಟಾಗಿ ಅದೇ ಮೇಯ್ತಾ ಇದೆ. ಇದು 3 ದಿವಸದಲ್ಲಿ ನಾವು ಮಾಡಿರೋದು. ನಾರ್ಮೆಟ್ ಸಿರಪ್ಪು ಬೆಳಗ್ಗೆ 4 ಡ್ರಾಪು, ಸಾಯಂಕಾಲ 4 ಡ್ರಾಪು. ಅದಾದ ನಂತರ ಅಜಿಥ್ರೊಮೈಸಿನ್ 250 mg ಬೆಳಗ್ಗೆ 1/4 ಭಾಗ, ಸಾಯಂಕಾಲ 1/4 ಭಾಗ. ಊತ ಏನನ್ನ ಇದ್ದು ಬಾಯಲ್ಲಿ ಗಂಟ್ಲಲ್ಲಿ ಗಡ್ಡೆ ಇದ್ದರೆ ಡೆಕ್ಸೋನಾ ಮಾತ್ರೆನ ಬೆಳಗ್ಗೆ ಅರ್ಧ ರಾತ್ರಿ ಅರ್ಧ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್.